ಐ ನೋ ಇಟ್ ಈಸ್ ಲಿಟಲ್ ಕಾಂಟ್ರವರ್ಷಿಯಲ್ ಆಲ್ಸೋ, ಬಟ್ ಕೇಳಲೇಬೇಕು. ಯಾಕಂದರೆ ಮದುವೆ ಆದಮೇಲೆ ಡ್ಯೂ ಟು ಸಮ್ ಫಿಸಿಕಲ್ ಇನ್‌ಕಂಪ್ಯಾಟಿಬಿಲಿಟೀಸ್ ಡಿವೋರ್ಸ್ ಆಗೋದಕ್ಕಿಂತ, ಡು ಯು ಥಿಂಕ್ ಸೆಕ್ಸ್ ಬಿಫೋರ್ ಮ್ಯಾರೇಜ್ ಇಸ್ ಅ ಗುಡ್ ಐಡಿಯಾ? ಈಗ ಲಿವ್ ಇನ್ ರಿಲೇಷನ್‌ಶಿಪ್ ಅನ್ನೋ ಕಾನ್ಸೆಪ್ಟು ಮೇಜರ್‌ಲಿ ಅದಕ್ಕೆ ಬಂದಿರೋದು. ಬಿಕಾಸ್ ನಿಮ್ಮ ಪರ್ಸನಾಲಿಟಿನೂ ಅರ್ಥ ಆಗುತ್ತೆ ಆ್ಯಂಡ್ ನಿಮ್ಮ ಎಮೋಷನಲ್ ಕೋಶೆಂಟು ಗೊತ್ತಾಗುತ್ತೆ. ಡು ಯು ಥಿಂಕ್ ಈ ಥರ ಡಿವೋರ್ಸ್‌ಗಳಾಗೋಕ್ಕಿಂತ ಸ್ವಲ್ಪ ದಿನ ಲಿವ್ ಇನ್ನಲ್ಲಿದ್ದು ಮದುವೆ ಆದರೆ ಬೆಟ್ರು ಅಂತ ಅನ್ಸುತ್ತಾ? ನಿಮ್ಮ ಸಜೆಷನ್ ಏನು? ಇದು ನಿಮ್ಮ ಕ್ವೆಶ್ಚನ್ನು ಕಾಂಟ್ರವರ್ಸಿ ಒಂದೇ ಅಂತಲ್ಲ. ಇದು ತುಂಬ ಜನ ನನ್ನನ್ನು ಈ ಕ್ವೆಶ್ಚನ್ಸನ್ನು ಮಾಡಿದ್ದಾರೆ ಓಕೆ. ಸುಮಾರು ಕಡೆ. ಬಟ್ಟು ನಮ್ಮ ಭಾರತದಲ್ಲಿ ಆ ಒಂದು ಕಾನ್ಸೆಪ್ಟ್‌ಗೆ ಇವತ್ತಿಗೂ ಯಾರೂ ಅಷ್ಟೊಂದು ಬೆಂಡ್ ಆಗ್ತಿಲ್ಲ. ಹ್ಮ್. ದ ರೀಸನ್ ನಮ್ಮಲ್ಲಿ ಈ ತುಂಬ ಟ್ರೆಡಿಷನಲ್ ಆಗಿ ಇರೋಂಥ ಹುಡುಗಿರು, ತುಂಬ ಕಸ್ಟಮ್ಸನ್ನು ಇವತ್ತಿಗೂ ಮೇಂಟೈನ್ ಮಾಡೋಂಥ ಹುಡುಗಿರು, ರೈಟ್. ಆ ಒಂಥರ ಅವರು ಆ ಒಂದು ಬೌಂಡ್ರಿ ಲೈನ್ನ ಬಿಟ್ಟು ಹೋಗದೇ ಇರೋಂಥ ಹುಡುಗಿರುಗಳು ತುಂಬ ಜಾಸ್ತಿ ಇದ್ದಾರೆ. ಕರೆಕ್ಟ್. ಅವ್ರು ಯಾರು ಕೂಡ ನಮ್ಮ ಸೊಸೈಟಿನಲ್ಲಿ ಮುಂಚೆನೇ ನಾವು ಸೆಕ್ಸ್ ಮಾಡಿ ಕರೆಕ್ಟಾಗಿ ತಿಳ್ಕೊಳ್ಳೋಣ, ನಮ್ಮಿಬ್ಬರದ್ದು ಫಿಸಿಕಲ್ ರಿಲೇಷನ್‌ಶಿಪ್ಪು ಪ್ರಾಪರ್ ಆಗಿದೆಯಾ ಅಂತ ತಿಳ್ಕೊಳ್ಳೋಣ ಅನ್ನುವಂಥ ಪ್ರಯತ್ನವನ್ನು ಮಾಡುವಂಥ ಧೈರ್ಯ ನಮ್ಮಲ್ಲಿಲ್ಲ. ಕರೆಕ್ಟ್. ಆ ಪರಿಸ್ಥಿತಿನೂ ನಮ್ಮಲ್ಲಿಲ್ಲ. ಕರೆಕ್ಟ್. ಮತ್ತು ಆ ಪರಿಸ್ಥಿತಿ ಯಾಕೆ ಬರ್ತಾ ಇಲ್ಲ ಅಂದರೆ ಬಿಕಾಸ್ ಆಫ್ ಸೊಸೈಟಿ, ಹ್ಮ್. ಬಿಕಾಸ್ ಆಫ್ ಪೇರೆಂಟ್ಸ್, ಬಿಕಾಸ್ ಆಫ್ ಎಂಟೈರ್ ರಿಲೇಷನ್ಸು, ಅವರ ಪೂರ್ತಿ ಆ ಒಂದು ಫ್ರೆಂಡ್ ಸರ್ಕಲ್ಲು, ಅವ್ರು ಯಾರು ಅಷ್ಟೊಂದು ಅದನ್ನು ಈಸಿಯಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅನ್ನೋಂಥ ಮನಸ್ಥಿತಿ ನಮ್ಮಲ್ಲಿಲ್ಲ. ಕರೆಕ್ಟ್. ಸೊ ಹಾಗಾಗಿ ಪಾಪ ತುಂಬ ಜನಕ್ಕೆ ಏನಾಗ್ತಾ ಇದೆ ಪ್ರಾಬ್ಲಮ್ಮು, ನನಗೆ ಸುಮಾರು ಕೇಸಸ್ ಬರ್ತಾ ಇದೆ. 3ನೇ ಡಿವೋರ್ಸ್ ಬರುತ್ತೆ ನನಗೆ. ವಿಚಿತ್ರ ಏನು ಅಂತಂದರೆ, ಫಸ್ಟ್ ಕೇಸ್ ಬಂದಾಗ ಪಾಪ ಸೆಕ್ಷುಯಲಿ ಕೆಪಾಸಿಟಿ ಇಲ್ಲ ಅಂತೇಳಿ ಗಂಡ ಆಕೆ ಡಿವೋರ್ಸ್ ಮಾಡಿದ್ದಾಳೆ. ಹಾಂ. ಅದಾದಮೇಲೆ ಪಾಪ ಮನೆಯವರೆಲ್ಲ ನೋಡಿ 2ನೇ ಮದುವೆ ಮಾಡಬೇಕಾದಾಗ ಹುಡುಗನ್ನ ಕ್ಲೀನಾಗಿ ಪ್ರಾಂಪ್ಟಾಗಿ ಕೇಳಿ, ಹಾಂ. ನೋಡಿ ಇದು ಫಸ್ಟ್ನೇ ಮದುವೆ ಈ ಥರ ಪ್ರಾಬ್ಲಮ್ ಆಯಿತು, ನಮಗೆ 2ನೇ ಮದುವೆ ಈ ಥರ ಆಗಬಾರ್ದು ಅಂತೇಳಿ ನಾವೆಲ್ಲನೂ ತುಂಬ ಕಾಳಜಿನ ವಹಿಸಿದ್ದೀವಿ, ಈ ಥರದ್ದು ಏನಾದರೂ ತೊಂದರೆಗಳಿದೆ ನಮಗೆ ಮುಂಚೆನೇ ಹೇಳಿ ಅಂತಂದಾಗ ಅದನ್ನು ಹೇಳ್ದೇನೆ ಹ್ಮ್. 2ನೇ ಮದುವೆನೂ ಅದೇ ಥರ ಆಗಿ ಬೇಕಾದಷ್ಟು ಕೇಸ್ಗಳು ನನಗೆ ಬಂದಿದೆ. ಕೆಲವು ಹುಡುಗಿರು ಡಿಪ್ರೆಷನ್ ಕೊಟ್ಟೋಗಿದ್ದಾರೆ ಈ ವಿಚಾರದಿಂದ. ಯಾಕೆಂದ್ರೆ ಅವ್ರಿಗೆ ಅದನ್ನು ಜೀರ್ಣ ಮಾಡ್ಕೊಳಕ್ಕಾಗಲ್ಲ ಕೆಲವು ಹುಡುಗಿಯರಿಗೆ. ಹೌದು. ಯು ಎಸ್‌ಗೆ ಹೋಗ್ಬೇಕಂದ್ರಿ, ಫಾರಿನ್ ಕಂಟ್ರೀಸಿಂದ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ನಮ್ಮ ಡಿವೋರ್ಸ್‌ಗೆ ಹೆಲ್ಪ್ ಮಾಡಿ ಅಂತ? ತುಂಬ ಜನ ನನಗೆ ಆಲ್ಮೋಸ್ಟ್ ಎಲ್ಲ ಕಂಟ್ರಿನಲ್ಲೂ ನನ್ನ ಕ್ಲೈಂಟ್ಸ್ಗಳಿದ್ದಾರೆ. ಓಕೆ. ಓಕೆ. ಅದು ಯು ಎಸ್ ಒಂದರಲ್ಲೇ ನನಗೆ ಆಲ್ಮೋಸ್ಟ್ 25-30 ಸ್ಟೇಟು ನಲ್ಲೂ ಕೂಡ ನನ್ನ ಕ್ಲೈಂಟ್ಸ್ಗಳಿದ್ದಾರೆ. ನೈಸ್. ಬೇರೆ ಯುರೋಪಿಯನ್ ಕಂಟ್ರೀಸಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಸುಮಾರು ಎಲ್ಲ ಕಂಟ್ರಿನಲ್ಲೂ ನನ್ನ ಕ್ಲೈಂಟ್ಸ್ಗಳಿದ್ದಾರೆ. ಎಲ್ಲರೂ ಇಂಡಿಯಾದಲ್ಲಿ ಮದುವೆ ಆಗಿ ಆಮೇಲೆ ಅಲ್ಲೋಗಿ ಹ್ಮ್. ಸೆಟ್ಲ್ ಆಗಿರೋಂಥ ಕ್ಲೈಂಟ್ಸ್ಗಳು. ಇಲ್ಲಿ ಡಿಸ್ಪ್ಯೂಟ್ ಬಂದಾಗ ಇಲ್ಲಿ ನನ್ನನ್ನು ಅಪ್ರೋಚ್ ಮಾಡಿರ್ತಾರೆ ಅವರು. ಓಕೆ. ಸೊ ಅವ್ರ ಕೇಸ್ಗಳನ್ನ ಇವಾಗಲೂ ನಾನು ನಡೆಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕಂಟ್ರಿನವ್ರದ್ದು. ಸರ್, ಇವಾಗ ಸೆಕ್ಷುವಲ್ ಇನ್‌ಕಂಪ್ಯಾಟಿಬಿಲಿಟಿ ಒಂದು ಮೇಜರ್ ರೀಸನ್ ಆದರೆ, ವಿಚ್ ಇಸ್ ಅಂಡರ್‌ಸ್ಟ್ಯಾಂಡಬಲ್. ಇನ್ನೊಂದು ಮೇಜರ್ ರೀಸನ್ ಏನು ಡಿವೋರ್ಸ್ ಕೊಡೋದಕ್ಕೆ? ಈಸ್ ಇಟ್ ಆಲಿಮನಿಗೋಸ್ಕರ ಬೇಕು ಅಂತಾನೆ ತುಂಬ ಜನ ಡಿವೋರ್ಸ್ ಮಾಡ್ಕೋತಾರಾ, ಅಥವಾ ವಾಟ್ ಇಸ್ ದ ಅದರ್ ರೀಸನ್? ಈ ಈ ಈ ಪರ್ಮನೆಂಟ್ ಅಲಿಮನಿ ಅಥವಾ ಕಾಂಪನ್ಸೇಷನ್ ಈ ಕ್ವಶನ್ನಿಂದ ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ, ಹುಡುಗಿರು ಬರೀ ದುಡ್ಡು ಮಾಡೋದಕ್ಕೋಸ್ಕರನೇ ಮದುವೆಗಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಕಾನ್ಸೆಪ್ಟ್ ಡೆವಲಪ್ ಆಗಿದೆ. ಹ್ಮ್. ಬಟ್ ಆ್ಯಕ್ಚುಲಿ ಅದು ಅಷ್ಟೊಂದೇನು ನಿಜ ಅಲ್ಲ. ಓಕೆ. ಯಾಕೆಂದರೆ ಕೆಲವು ಹುಡುಗಿರು ನಿಜವಾಗ್ಲೂ ಸಫರ್ ಪಟ್ಟಿದ್ದಾರೆ. ಹ್ಮ್. ಸಫರ್ ಪಟ್ಟಾಗ ನಾರ್ಮಲ್‌ಗೆ ಅವರು ಒಂದು ಕಾಂಪನ್ಸೇಷನನ್ನು ಕೇಳೋದಕ್ಕೆ ಅವ್ರಿಗೆ ಅರ್ಹತೆ ಇರುತ್ತೆ. ಹ್ಮ್. ಹಾಗಾಗಿ ಕೇಳ್ತಾರೆ. ಹಾಗನ್ಬಿಟ್ಟು ಎಲ್ಲರೂ ನಿಜವಾಗ್ಲೂ ಬಂದಿರ್ತಾರೆ ಅಂತಲೂ ಸುಳ್ಳದು. ಹ್ಮ್. ಬಟ್ ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದ್ರಿಂದ ಕಾನೂನನ್ನ, ಅದು ಓವರಾಲ್ ಆಗಿ ಏನಾಗುತ್ತೆ ಅಂದರೆ ಎಲ್ಲ ಹುಡುಗಿರಿಗೂ ಅದು ಎಫೆಕ್ಟ್ ಆಗುತ್ತೆ. ಎಲ್ಲ Correct. ಹುಡುಗಿರು ಬರೀ ದುಡ್ಡುಗೋಸ್ಕರನೇ ಡಿವೋರ್ಸ್ ಕೊಡ್ತಾರೆ, ಹೌದು. ಬರೀ ದುಡ್ಡುಗೋಸ್ಕರನೇ ಅವರು ಮದುವೆಗಳಾಗ್ತಾರೆ ಅನ್ನೋಂಥ ಒಂದು ಇದು ಯಾಕೆ ಜಾಸ್ತಿ ಆಗಿದೆ ಅಂತಂದರೆ, ಈ ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರ್ತಾರಲ್ಲ, ಆ ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಸಂಖ್ಯೆ ಸ್ವಲ್ಪ ಜಾಸ್ತಿ ಆದಾಗ ಅದು ಓವರಾಲ್ ಆಗಿ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಸರ್, ಇನ್ನೊಂದು ಯಾಕಂದ್ರೆ ರೀಸೆಂಟಾಗಿ ಅತುಲ್ ಸುಭಾಷ್ ಕೇಸ್ ಸೆನ್ಸೇಷನ್ ಆಯಿತು. ಈವನ್ ಇದರಲ್ಲಿ ಕೂಡ ಮಾತಾಡಿದ್ರನ್ನ, ಪಾರ್ಲಿಮೆಂಟಲ್ಲಿ ಕೂಡ ಡಿಸ್ಕಷನ್ ಆಯಿತು ಇದ್ರ ಬಗ್ಗೆ. ಆ್ಯಂಡ್ ಆ ಥರ ಕೇಸ್ಗಳು ನೋಡಿದಾಗ ಅನಿಸುತ್ತೆ, ಬಿಕಾಸ್ ನಾರ್ತ್ ಇಂಡಿಯಾದಲ್ಲಿ ಈ ಥರ ತುಂಬ ಆಗುತ್ತೆ. ಇದು ತುಂಬ ಜನ ತಪ್ಪು ತಿಳುವಳಿಕೆ. ಬರೀ ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಈ ಥರ ಆಗ್ತಿದೆ ಅಂತ, ನಮ್ಮ ಸೌತಲ್ಲೂ ಕೂಡ ಆಗ್ತಾ ಇದೆ. ಆದರೆ ಈ ಥರದ್ದು ಎಷ್ಟೋ ಕೇಸಸ್ ಆಗಿದೆ. ಹ್ಮ್. ಮೈಟ್ ಬಿ ಅತುಲ್ದು ವೈರಲ್ ಆಗಿರ್ಬೋದು. ಆ ಥರದ್ದು ಇನ್ಸಿಡೆಂಟ್ಸ್ಗಳು ಸುಮಾರಾಗಿದೆ. ಹ್ಮ್. ನಮಗೆ ಗೊತ್ತಿರೋಂಗೆ ಸುಮಾರು ಇವನ್ ಈ ವಾರದಲ್ಲೂ ಕೂಡ ಒಂದು ಇನ್ಸಿಡೆನ್ಸ್ ಆಯಿತು. ಸೇಮ್ ಕರೆಕ್ಟ್. ಎಕ್ಸಾಕ್ಟ್ಲಿ. ಕರೆಕ್ಟ್. ಬಟ್ ಎಲ್ಲ ಕೇಸೂ ಅತುಲ್ ಕೇಸ್ ಥರ ವೈರಲ್ ಆಗಿಲ್ಲ ಅಷ್ಟೇ. ಕರೆಕ್ಟ್. ಕೆಲವು ಸಲ ಅದು ಬರುತ್ತೆ, ಅದು ಅಷ್ಟೊಂದು ಬೆಳಕಿಗೆ ಬರೋದೇ ಇಲ್ಲ, ಹೌದು. ಅದಾಗೆ ಕೇಸ್ ನಡೀತಾ ಇರುತ್ತೆ, ಅದಾಗೆ ಹೊರ್ಟೋಗುತ್ತೆ. ರೈಟ್. ಸೊ ಅತುಲ್ ಅಂತ ಸೆನ್ಸೇಷನಲ್ ಆಗುವಂಥ ಕೇಸ್ಗಳು ತುಂಬ ರೇರ್. ಹ್ಮ್. ಆ ಥರದ್ದು ಕೇಸ್ಗಳು ಇದಕ್ಕೆ ಮುಂಚೆನೂ ಕೂಡ ಆಗಿದೆ, ಇವತ್ತಿಗೂ ಆಗ್ತಾ ಇದೆ. ಓಕೆ ಸರ್, ರಿಯಲ್ ಡೀಲಿಗೆ ಬರ್ತೀನಿ. ಇದನ್ನು ಆಲಿಮನಿ ಅಂತ ನಾವು ಆ ಒಂದು ಹೋಲ್ನ ಎಂಟರ್ ಆದಮೇಲೆ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗೋಣ. ಹೈಯೆಸ್ಟ್ ಆಲಿಮನಿ ಡೀಲ್ ಇಲ್ಲಿ ತನಕ ನೀವು ಮಾಡಿದ್ದೆಷ್ಟು?
ಕೋಟಿಗಳಲ್ಲಿ ಮಾಡಿದ್ದೀವಿ. ಎಕ್ಸಾಕ್ಟ್ ನಂಬರ್ ಸರ್, ಅಟ್ಲೀಸ್ಟ್ ಅದರ ಸುತ್ತಮುತ್ತ. ಒಂದು ಕೇಸು ಅದು 6 ಕೋಟಿ ರೂಪಾಯಿದು ಪ್ರಾಪರ್ಟಿ ಓಕೆ. ಪ್ಲಸ್ 3 ಕೋಟಿ ಪರ್ಮನೆಂಟ್ ಅಲಿಮನಿ. ಹ್ಮ್. ಒಂದು ಎಕ್ಸಾಂಪಲ್ ಕೊಡಬಲ್ಲೆ. ಹ್ಮ್. ಈ ಥರ ಬೇಕಾದಷ್ಟೇ ಆಗಿದೆ. ಓಕೆ. ಕೋಟಿಗಳಲ್ಲಿ ಆಗಿರುವಂಥದ್ದು ಬೇಕಷ್ಟೇ ಆಗಿದೆ. ಆದರೆ ಸರ್ ಜನಸಾಮಾನ್ಯರ ಅರ್ಥ ಆಗುತ್ತೆ. ಬಿಕಾಸ್ ಮಿಡಲ್ ಕ್ಲಾಸ್ ಪೀಪಲಲ್ಲಿ ಈ ಥರ ಅಡಲ್ಟ್ರಿ ಆಗಿರ್ಬೋದು, ಅದಾಗಿರ್ಬೋದು, ಸೆಕ್ಷುವಲ್ ಕಂಪ್ಯಾಟಬಿಲಿಟಿ ಇಸ್ ಫೈನ್. ಬಟ್ ಅವತ್ತು ನಿಮ್ಮ ಆಫೀಸಿಗೆ ಬಂದಾಗ ನೀವು ಹೇಳ್ತಾ ಇದ್ರಿ, ಈಗ ಪವರ್ ಕಪಲ್ಸ್ ಅಂತ ಏನು ಕರಿತೀವಿ, ಪಾಲಿಟಿಷಿಯನ್ಸ್, VIP IAS IPS ಆಫೀಸರ್ಸ್, ಆಚೆ ಕಡೆ ನಾವೇ ಕಿಂಗು ನಾವೇ ಬಾಸ್ ಅಂತ ಹೇಳ್ತಿದ್ದವರು ನಿಮ್ಮ ಮುಂದೆ ಸ್ವಲ್ಪ ಸಸೆಪ್ಟಬಲ್ ಆಗ್ತಾರೆ ಅಂತ. ಹೆಸರುಗಳು ತಗೊಳ್ಳೋದು ಬೇಡ ಆಗಿನ್. ಸೊ ಅವ್ರದ್ದು ಕಾನ್ವರ್ಸೇಷನ್ಸ್ಗಳು ಯಾವ ಥರ ಆಗುತ್ತೆ ಆ್ಯಂಡ್ ಅಲ್ಲಿ ಯಾವ ರೀಸನ್ಸ್ಗೆ ಡಿವೋರ್ಸ್ಗಳಾಗುತ್ತೆ? ನನ್ನ ಹತ್ರ ಎಷ್ಟೋ ಒಂದು ಇವನ್ನು ಮಿನಿಸ್ಟರ್ಗಳದಿರ್ಬೋದು, IAS IPSನವ್ರದ್ದಾಗಿರ್ಬೋದು, ಟಾಪ್ ಮೋಸ್ಟ್ ಗೌರ್ಮೆಂಟಲ್ಲಿ ಟಾಪ್ ಮೋಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿರೋವಂಥವ್ರದ್ದು ವ್ಯಕ್ತಿಗಳದ್ದಾಗಿರ್ಬೋದು, ಕೇಸ್ಗಳು ಹಲವಾರು ನಾನು ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. ಕೆಲವರು ಹೊರಗಡೆ ಸೊಸೈಟಿನ ತುಂಬ ಚೆನ್ನಾಗಿ ನಿಭಾಯಿಸುವಂಥ ಕೆಪಾಸಿಟಿ ಇದ್ದರೂ ಕೂಡ ತಮ್ಮದೇ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅಂತ ಬಂದಾಗ ತುಂಬ ಅವರು ಮಾನಸಿಕವಾಗಿ ಬಳಲ್ತಾರವರು. ಕರೆಕ್ಟ್. ನಮ್ಮ ಹತ್ರ ಬಂದಾಗ ಎಷ್ಟೋ ಆಫೀಸರ್ಸು ಹತ್ಕೊಂಡಿರೋದುಂಟು. ಹ್ಮ್. ಹೊರಗಡೆ ಅವರು ಸಾವಿರಾರು ಜನನ ನಿಭಾಯಿಸ್ತಾರೆ. ಅವರು ಸಾವಿರಾರು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಂಥ ಒಂದು ಸ್ಟೇಜ್ಗಳಲ್ಲಿ ಕೂತಿರ್ತಾರೆ ಅವರು. ಬಟ್ ಅವ್ರದ್ದೇ ಪ್ರಾಬ್ಲಮ್ ಅಂತ ಬಂದಾಗ, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅಂತ ಬಂದಾಗ ಅದು ಮನಸ್ಥಿತಿ ತುಂಬಾ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಅದು ನಿಜ. ಅದು ಯಾಕೆಂತಂದರೆ ಅವರವರ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅಂತ ಅವ್ರವ್ರಿಗೆ ಅಂತ ಬಂದಾಗ ತುಂಬ ಡೇರ್ ಆಗಿರೋಂಥ ವ್ಯಕ್ತಿ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ವಿಚಲಿತ ಆಗ್ತಾರೆ. ಅದು ನಮ್ಮ ಮುಂದೆ ಬಂದಾಗ ಹೇಳ್ತಾರೆ, ನಮ್ಗೆ ಅದು ಅರ್ಥ ಆಗುತ್ತೆ. ಅದು ಅವರು ಹೊರಗಡೆ ಸೊಸೈಟಿನಲ್ಲಿ ಅವರು ಹೇಳೋಕ್ಕೂ ಆಗೋದಿಲ್ಲ ಅವ್ರ ಪೊಸಿಷನನ್ನು. ಅದು ನಾವು ಕಾನ್ಫಿಡೆನ್ಷಿಯಾಲಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ಅದನ್ನು ಸೀಕ್ರೆಟು ಬಿಟ್ಕೊಡೋಕ್ಕಾಗೋದಿಲ್ಲ. ಅವ್ರ ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನು ಕಾನ್ಫಿಡೆನ್ಷಿಯಲಾಗಿ ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರಿಗೆ ನಾವು ಎಷ್ಟೋ ಜನಕ್ಕೆ ನಾವು ಧೈರ್ಯನ ತುಂಬಿ ಮತ್ತೆ ಅವ್ರಿಗೆ ಮಾನಸಿಕವಾಗಿ ಒಂದು ಇಂಪ್ರೂವ್ ಆಗೋದಕ್ಕೆ ನಾವು ಸುಮಾರು ಕೇಸ್ಗಳನ್ನ ಮಾಡಿದ್ದೀವಿ ಆ ಥರ. ಸರ್, ಇದು ಎದಕ್ಕಾಗುತ್ತೆ ಮೇಜರ್ಲಿ? ಬಿಕಾಸ್ IAS IPS ಆಫೀಸರ್ಸ್ ಯಾವಾಗಲೂ ಬೇರೆ ಬೇರೆ ಕಡೆ ಪೋಸ್ಟ್ ಆಗಿರ್ತಾರೆ. ಇವಾಗ ಒಂದು ಟ್ರೆಂಡ್ ಇದೆ, ಕರ್ನಾಟಕದಲ್ಲಿ ನೋಡಿದ್ದೀವಿ, ಇವನ್ ಆಂಧ್ರದಲ್ಲಿ IAS IPS ಮದುವೆ ಒಂದೇ ಕಡೆ ಒಂದೇ ಕ್ಯಾಡ್ರಲ್ಲಿ ಇರ್ತಾರೆ. ಈ ಡಿಸ್ಟೆನ್ಸ್ ಜಾಸ್ತಿ ಆಗಿರೋ ಕಾರಣ ಆಗುತ್ತಾ ಇದು, ಅಥವಾ ಈಗೋ ಕ್ಲಾಶಿಂದ ಆಗುತ್ತಾ, ಅಥವಾ ಮನಿಯಿಂದ ಆಗುತ್ತಾ, ಅಥವಾ ಮೇಲೆ ಯಾವುದೋ ಎರಡು ಕೈಗಳಿಂದ ಆಗುತ್ತಾ? ಯಾಕೆ ಇದಕ್ಕೆ ನಾವು ಬರೀ ಒಂದೇ ಒಂದು ರೀಸನ್ ಕೊಡೋಕ್ಕಾಗಲ್ಲ, 3-4 ರೀಸನ್ಗಳ 100% ಕೊಡ್ಬೋದು ನಾವು. ಹೇಗೆ ಅಂತಂದರೆ, ಈಗ ನಾರ್ಮಲ್ಲಾಗಿ ಆ ಪೊಸಿಷನಲ್ಲಿದ್ದಾಗ ಅವರು ಅದೇ ಪೊಸಿಷನಲ್ಲಿ ಇರೋವಂಥ ಸಂಬಂಧಗಳನ್ನ ಮಾಡೋಕ್ಕೆ ಹೋಗ್ತಾರೆ. ನಾರ್ಮಲ್ ಆವಾಗ ಏನಾಗುತ್ತೆ, ಇಬ್ಬರದು ಎಕಾನಮಿಕಲ್ ಕಂಡೀಷನ್ ಆಲ್ಮೋಸ್ಟ್ ಈಕ್ವಲ್ ಸ್ಟೇಟಸಲ್ಲಿರುತ್ತೆ. ಈಕ್ವಲ್ ಸ್ಟೇಟಸಲ್ಲಿದ್ದಾಗ ನಮ್ಮಲ್ಲಿ ಈ ಮುಂಚೆಯಿಂದ ನಮ್ಮ ಭಾರತದಲ್ಲಿ ಒಂಥರ ಮೇಲ್ ಡಾಮಿನೇಟ್ ಅನ್ನೋದು ಬೇರೂರ್ಬಿಟ್ಟಿದೆ. ಇವತ್ತು ಅದು ಹೋಗ್ತಾ ಇದೆ. ಇದು ಆಲ್ಮೋಸ್ಟ್ ತುಂಬ ಕಮ್ಮಿ ಆಗ್ತಾ ಇದೆ, ತುಂಬ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಬಟ್ ಝೀರೋ ಆಗಿಲ್ಲ ಇನ್ನೂ ಅದು. ಕರೆಕ್ಟ್. ಈ ಝೀರೋ ಆಗದೇ ಇದ್ದಾಗ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಮೆನ್ನು ಸ್ವಲ್ಪ ಅವ್ರದ್ದು ಏನೋ ಒಂದು ಆ ಈಗೋಯಿಸಮ್ ತೋರಿಸಿದಾಗ ವುಮೆನ್ ಅವರು ಅದೇ ಅಷ್ಟೇ ಈಕ್ವಲೆಂಟ್ ಪೊಸಿಷನ್ನು, ಅಷ್ಟೇ ಈಕ್ವಲೆಂಟ್ ಫೈನಾನ್ಷಿಯಲ್ ಕಂಡೀಷನ್ ಇದ್ದಾಗ ಅದು ಅವ್ರಿಗೆ ಹರ್ಟ್ ಆಗಿಬಿಡುತ್ತೆ ಕೆಲವು ಸರಿ. ಕರೆಕ್ಟ್. ಕೆಲವು ಒಂದು ಸಣ್ಣ ಕಾರಣ ಅವರ ಡಿವೋರ್ಸ್ ಲೆವೆಲ್ವರೆಗೂ ತೊಗೊಂಡೋಗಿದೆ. ಲೈಕ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡಬಲ್ಲೆ. ಕೆಲವು ಕೇಸು ನಾನು ಅದನ್ನೇ ಹೇಳೋದಿಲ್ಲ. ಈಗ ನಾರ್ಮಲಾಗಿ IAS IPSನವ್ರು ಇದ್ದಾಗ ಅವ್ರಿಗೆ ಅನ್ಲಿಮಿಟೆಡ್ ಟೈಮಿಂಗ್ಸ್ ಇರುತ್ತೆ. ಅವರು ಯಾವತ್ತೂ ಮನೆಗೆ ಇಷ್ಟೊತ್ತಿಗೆ ಬರ್ತೀವಿ ಹೌದು ಅಂತ ಹೇಳೋಕ್ಕಲ್ಲ. ಬಿಕಾಸ್ ಇಟ್ ದ ಪಬ್ಲಿಕ್ ಸರ್ವಿಸ್ ಮೋಟಿವ್ನಲ್ಲಿ ಇರೋದ್ರಿಂದ ಅವ್ರಿಗೆ ಟೈಮಿಂಗ್ಸು ಕೆಲವು ಸಲ ಡಿಫರ್ ಆಗುತ್ತೆ. ಅದು ಸೊ ಸ್ವಲ್ಪ ಲೇಟಾಗಿ ಬಂದಾಗ ಅದೇ ಈಕ್ವಲೆಂಟ್ ಪೊಸಿಷನ್ನಲ್ಲಿರೋಂಥ ವುಮೆನ್ನು ಕೆಲವು ಸರಿ ಏನಾಗುತ್ತೆ ಅಂದರೆ, ಅವರು ನಾರ್ಮಲಾಗಿ ಸ್ವಲ್ಪ ಬೇಗ ಬಂದಾಗ ಮನೆಗೆ ಇವರು ಬರಲಿಲ್ಲ ಅಂತಂದಾಗ ಅವ್ರು ಅರ್ಥ ಮಾಡ್ಕೋಬೋದು ಆ್ಯಕ್ಚುಲಿ. ಯಾಕಂದ್ರೆ ಪೊಸಿಷನ್ ಬಗ್ಗೆ ಗೊತ್ತಿರುತ್ತೆ. ಬಟ್ ಅವ್ರು ಅರ್ಥ ಮಾಡ್ಕೊಂಡು ಕೆಲವು ಸಲ ಅದು ಕಂಟಿನ್ಯೂಟಿ ಆದಾಗ ಎಲ್ಲೋ ಒಂದು ಕಡೆ ಅವ್ರು ಹೇಳ್ತಾರೆ, ಇವತ್ತು ನಮ್ಮದು ಬರ್ತ್ಡೇ ಇತ್ತು, ಇವತ್ತು ನೀನು ಬೇಗ ಬರ್ಬೋದಾಗಿತ್ತಲ್ಲ ನೀವು, ಅಥವಾ ನಮ್ದು ಆ್ಯನಿವರ್ಸರಿ ಇತ್ತು, ಇವತ್ತು ನೀವು ಬೇಗ ಬರ್ಬೋದಾಗಿತ್ತಲ್ಲ. ಬಟ್ ಅಲ್ಲಿ ಪಾಪ ಆತನಿಗೂ ಕೂಡ ಆ್ಯನಿವರ್ಸರಿಗೆ ಬರಬೇಕು ಅನ್ನೋ ಎಷ್ಟೋ ಆಸೆ ಇದ್ದರೂ ಕೂಡ ಬಿಕಾಸ್ ಆಫ್ ದಿ ವರ್ಕ್ ಪ್ರೆಷರಿಂದ ಏನೂ ಆಗಿರಲ್ಲ, ತುಂಬ ಡಿಲೇ ಆಗಿರುತ್ತೆ. ಅವತ್ತು ಏನೋ ಸ್ವಲ್ಪ ರಫ್ ಆಗಿ ಅವ್ರು ಮಾತಾಡ್ಬಿಟ್ಟು ಅಂತ ಅನ್ಕೊಳ್ಳಿ. ಯಾಕಂದ್ರೆ ಕೆಲವು ಸಲ ಹುಡುಗಿಯರಿಗೆ ತುಂಬ ಮನಸ್ಸು ಬೇಜಾರಾಗೋಗ್ಬಿಡುತ್ತೆ. ಅವಾಗ ಸ್ವಲ್ಪ ನಾಲ್ಗೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಒಂದು ವರ್ಡು, ಯಾವುದೋ ಒಂದು ಅನ್ಪಾರ್ಲಿಮೆಂಟರಿ ವರ್ಡು ಬಂದ್ಬಿಡುತ್ತೆ ಕೆಲವು ಸಲ ಬಾಯಿನೆಲ್ಲ ಕೋಪಕ್ಕೆ. ಇನ್ನೇನು ಗಂಡನ ಬೈಬೇಕು ಅನ್ನೋ ಉದ್ದೇಶ ಅಂತಲ್ಲ, ಅವ್ರನ್ನ ಚೆಡಿಸ್ಬೇಕು ಅನ್ನೋ ಉದ್ದೇಶ ಅಂತಲ್ಲ, ಏನೂ ಅಲ್ಲ. ಬೈ ಓವರ್ ಸೈಟು ಆ ಕೋಪ
ಕಾಯ್ತಾ ಇರ್ತಾರಲ್ಲ ಆ ತಳಮಳ, ಇದು ಕೆಲವು ಸಲ ಯಾವುದೋ ಒಂದು ಸಣ್ಣ ಪದ ಬೇರೆ ಥರ ಉಪಯೋಗಿಸ್ಬಿಡ್ತಾರೆ. ಅದು ಆ ವ್ಯಕ್ತಿಗೆ ಹರ್ಟ್ ಯಾವ ಲೆವೆಲ್‌ಗಾಗುತ್ತೆ ಅಂತಂದರೆ, ಹ್ಮ್. ಅಲ್ಲಿ ಫೌಂಡೇಶನ್ ಯಾವ ರೀತಿನಲ್ಲಿ ಬೀಳುತ್ತೆ ಅಂತಂದರೆ, ಅದು ಎಕ್ಸ್ಟ್ರೀಮ್ ಲೆವೆಲ್‌ವರೆಗೂ ಕೆಲವು ಸಲ ಹೊರ್ಟೋಗಿರುತ್ತೆ ಅದು. ಅದನ್ನು ಇಮ್ಯಾಜಿನೇಷನ್ ಯಾರೂ ಮಾಡ್ಕೊಳ್ಳೋಕ್ಕಾಗಲ್ಲ. ಹ್ಮ್. ಈ ಒಂದು ಸಣ್ಣ ಪದ ಬಳಕೆ ಅವರ ಒಂದು ಡಿವೋರ್ಸ್‌ಗೆ ನಾಂದಿ ಹಾಡುತ್ತಾ ಅಂತ. ಹೌದು. ಫೌಂಡೇಶನ್ ಹಾಕುತ್ತಾ ಇದು ಡಿವೋರ್ಸ್‌ಗೆ ಅನ್ನೋದು ಅವತ್ತು ಅವ್ರು ಯಾರೂ ಅನ್ಕೊಂಡಿರೋದಿಲ್ಲ ಅದು. ರೈಟ್. ಆ ಥರ ಎಷ್ಟೋ ಕೇಸಸ್ ಬಂದಿದೆ ನಮಗೆ.